ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ರೈತನ ಜೋಡಿ ಹೆಂಗ ಮಾತಾಡ್ಯಾರ ನೋಡಿ. ಅವ್ರ ಮೇಲೆ ಇದ್ದಿದ್ದ ಅಭಿಮಾನನ ಹೋಗೋ ಅಂತ ಮಾತ ಖರ್ಗೆ ಕಾಕಾರ ಬಾಯಾಗ ಬಂದವು. 4 ಎಕರೆ ನಿಂದು ಆದ್ರ 40 ಎಕರೆ ನಂದು ಹೋಗೈತಿ ಅಂತಾರ. ಜನಪ್ರತಿನಿಧಿಗೆ ಜನಸಾಮಾನ್ಯರಿಗೆ ವ್ಯತ್ಯಾಸನ ಇಲ್ಲ. 4 ಎಕರೆ ನಂದು 40 ಎಕರೆ ನಂದು ಇದಕ್ಕಿಂತ ವರ್ಷ. ರೈತನ ಗೋಳ ಕೇಳಕ್ ಆಗಲ್ಲ ಅಂದ್ರೆ ನೀವೆಂತ ಜನಪ್ರತಿನಿಧಿ ರೀ? DK ಶಿವಕುಮಾರ್ ಅವ್ರು ಹೇಳ್ತಾರ ಪೊಲಿಟಿಕ್ಸ್ ಮಾಡಬೇಡ ಅಂತ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಹೇಳ್ತಾರ ಪಬ್ಲಿಸಿಟಿ ತಗೋಬೇಡ ಅಂತ. ರೈತಗ ಇವೆರಡೂ ಗೊತ್ತಿಲ್ರಿ. ಆಳವ್ರ ಹಿಂಗ ರೈತನ ಬಗ್ಗೆ ಅಸಡ್ಡೆ ತೋರ್ಸಿದ್ರ ರೈತನ ಗೋಳ ಕೇಳವ್ರ ಯಾರು? ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ್ಗಿ ಏನಾಗಿರ್ಬೇಕು? ಅಲ್ಲ, ಆ ಕಡೆ ಭಾಗದ ಮಂದಿ ಏನು ಕಲಬುರಗಿ ಆತು, ಉತ್ತರ ಕರ್ನಾಟಕದ ಮಂದಿ ಆತು, ನಿಮ್ಮ ಮೇಲೆ ಒಂದಿಟ್ಟು ಹೆಚ್ಚಿಗೆ ನಂಬಿಕೆನ ಇಟ್ಕೊಂಡವ್ರು ಅದೀವಿ. ಅದು ವಿಷಯ ಏನಾರೇ ಆಗಿರಲಿ, ಖರ್ಗೆ ಕಾಕಾರ ಮುಂದೆ ಹೇಳ್ಕೊಂಡ್ರೆ ಏನಾರ ಸರಿ ಆಗಬಹುದು ಅನ್ನೋ ನಂಬಿಕೆ ಮೇಲೆ ನೀವು ಮತ್ತಿಗೆ ಬಂದ ಕಷ್ಟ ಹೇಳ್ಕೊತೀವಿ. ಅದ್ರಾಗೂ ಕಲಬುರಗಿ ಮಂದಿಗೆ ನೀವಂದ್ರೆ ಪಂಚಪ್ರಾಣ. ಖರ್ಗೆ ಕಾಕಾರು ಡೆಲ್ಲಿಯಿಂದ ಊರಿಗೆ ಬರತ್ತಾರ ಅಂದ್ರೆ ನಿಮ್ಮ ದಾರಿ ಕಾಯ್ತಾರ ಅಂತ. ಅದ್ರಾಗ ನೀವು ಮುಂದೆ ಕುತ್ತಾಗ ಬಂದ ಬೆಳೆ ನಾಶ ಆಗೈತ್ರಿ, ಬೆಳೆ ಹಾಳಾಗೈತ್ರಿ, ಮಳೆ ಸುರಿದ ಹಿಂಗಾಗೈತ್ರಿ ಅಂತ ರೈತ ಕಷ್ಟ ಹೇಳ್ಕೊಂಡ್ರ ಖರ್ಗೆ ಕಾಕಾರ ನೀವು ಎಂಥ ಮಾತು ಮಾತಾಡಿರಿ? ಎಂಥ ಮಾತಂದ್ರೆ ನಿಂದೇನು ನಂದೇನು ಅಂತ ಕಂಪೇರ್ ಮಾಡತ್ತೀರಿ. ನೀವು ಎಲ್ಲಿ, ನಾವು ಬಡವ್ರು ಎಲ್ಲಿ? ಆ ರೈತ ಏನು ಭಾಳ ನಿಮ್ಮತ್ತಿ ಕೇಳಿದ್ದು? ನೋಡ್ರಿ ಸಾಹೇಬ್ರ, ನನ್ನ ಬೆಳೆ ಹಾಳಾಗೈತಿ, ತೊಗರಿ ಬೆಳೆ ಎಲ್ಲ ಹಿಂಗೆ ಒಣಗಿ ಆದ್ರೆ ನಾನು ಹೊಟ್ಟಿ ಪಾಡು ಹೆಂಗ್ರಿ? ವರ್ಷಾನ ಗಂಟ್ಲೆ ಬೆಳೆ ಕಾದು ಬೆಳೆದು ಮತ್ತು 1 ವರ್ಷ ಕಾದು ರೊಕ್ಕ ಕೈಗೆ ಬರೋಣ ಅದನ್ನ ವರ್ಷ ಪೂರ್ತಿ ತಿನ್ನೋ ಅಂತ ನಮ್ಮ ಕಡೆ ಮಂದಿ. ರೈತಿಗೆ ಅಂದ್ರೆ ಸುಮ್ಮ ಸಾದಾ ಇಲ್ರಿ. ಆ ಕಷ್ಟ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ನೀವು ಹುಟ್ಟಿ ಬೆಳೆದು ಅದನ್ನೆಲ್ಲ ನೋಡಿರಿ. ಮತ್ತು ನಿಮ್ಮ ಮತ್ತಿಗೆ ಹೇಳ್ರ ಪಟ್ನ ನಿಮಗದು ಅರ್ಥ ಆಗಬೇಕು. ನಿಂದು ಎಷ್ಟು ಎಕರೆ ಐತಿ? 4 ಎಕರೆ ಐತೆ. ನನ್ನೊಂದು 40 ಎಕರೆ ಐತಿ. ನಿನಗಿನ್ನ ವರ್ಷ ಆಗೈತಿ ನಂದು ಅಂತೀರಲ್ಲ, ನಿಮಗೂ ಸಾಮಾನ್ಯ ಜನರಿಗೂ ಒಂದ ಅನ್ರಿ? ಹೆಂಗ ಮಾತಾಡ್ತೀರಿ ಖರ್ಗೆ ಕಾಕಾರ? ಖರ್ಗೆ ಕಾಕಾರ ಏನಂದ್ರೆ ಅನ್ನೋದು ಒಂದಿಟ್ಟು ನೋಡ್ಕೊಂಬರ್ರಿ ನೀವು. ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ ನಂದು 40 ಎಕರೆ ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು, ನಮಗೆ ಸಸ್ಟೇನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ. ಖರ್ಗೆ ಕಾಕಾರ 40 ಎಕರೆ ನಿಮ್ಮದು ಹಾಳಾಗಿದ್ರು ಅದನ್ನ ನಂಬ್ಕೊಂಡೆ ನೀವು ಫ್ಯಾಮಿಲಿ ಜೀವನ ಮಾಡತ್ತಿಲ್ಲಲ್ರಿ. ನೀವು ಅದರಿಂದ ಬಂದಿದ್ದು ರೊಕ್ಕದ್ಲೇನ ಹೊಟ್ಟೆ ತುಂಬಿಸ್ಕೋಬೇಕತ್ತೇನಿಲ್ಲಲ್ರಿ. ಖರೆ ನಿಮ್ಮ ಮುಂದೆ ನಿಂತಿದ್ದಲ್ಲ ರೈತ, ಅವ ಅದ 4 ಎಕರೆದಾಗ ತನ್ನ ಹೊಟ್ಟೆ ತುಂಬಿಸ್ಬೇಕು, ಮಕ್ಕಳು ನೋಡ್ಕೋಬೇಕು, ಸಾಲ ತೀರಿಸ್ಬೇಕು, ದವಾಖಾನಿ ದುಪ್ಪಟ್ಟಿಗೆ ಎಲ್ಲದ್ರಾಗ ಮಾಡ್ಕೋಬೇಕು. ಅದು ವರ್ಷತಕ ಮಾಡ್ಬೇಕು. ಅಂಥವಾಗ ಹೌದನಪ್ಪ ಹಿಂಗಾತ ಮಾಡೋನಳ ಎಲ್ಲ ಸರಿ ಆಕೈತಳ, ಮಳೆ ಹೇಳಿ ಕೇಳಿ ಬರ್ತೈತೇನು, ಹೆಂಗಾರೆ ಮಾಡಿ ನಿಂದು ಒಟ್ಟು ರೊಕ್ಕ ಬರ್ತಾವೆ ಸರ್ಕಾರದಿಂದ, ಹೆಂಗೋ ನಡ್ಸ್ಕೊತ ಹೋಗಪ್ಪ ಅಂತ ಹಿಂಗೆ ಬುದ್ಧಿ ಹೇಳಬೇಕು, ಸಮಾಧಾನ ಹೇಳಬೇಕು. ಅದನ್ನು ಬಿಟ್ಟು ನೀವು ನಿನಗಿಂತ ನಂದ ವರ್ಷ ಆಗೈತಂದ್ರೆ ಜನಪ್ರತಿನಿಧಿ ನೀವು ಬಂದವರು, ನಿಮ್ಮನ್ನ ಆರಿಸಿ ಕಳಿಸಿದ್ದು ಯಾರು? ನಮ್ಮ ಕಷ್ಟ ಎಲ್ಲ ಖರ್ಗೆ ಕಾಕಾರು, ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಕೇಳ್ತಾರ ಅಂತ ಕಳಿಸ್ಯಾರ. ನೀವೇನು ಮಾಡತ್ತೀರಿ? ನಿಮ್ಮದ ಕಷ್ಟ ನಮ್ಮ ಮುಂದೆ ಹೇಳಕತ್ತೀರಲ್ಲ, ಇದು ಹೆಂಗ್ರಿ? ನಿಮಗೇನ್ರಿ ಮಗ ಸಚಿವರದಾರ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಐತಿ, ನೀವು ಡೆಲ್ಲಿ ಒಳಗಿರ್ತೀರಿ, AICC ಅಧ್ಯಕ್ಷ ಅದೀರಿ. ಅದಷ್ಟೇ ಯಾಕ್ರಿ, ಭಾಳಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳು ನಿಮ್ಮ ಅದಾವು, ಇಂಡಸ್ಟ್ರೀಸ್ ನಡ್ಸಾಕತ್ತಾರ, ನಿಮ್ಮ ಫ್ಯಾಮಿಲಿ ಎಲ್ಲಾನು ದುಡಿಯಾಕತ್ತೈತಿ, ಕೈ ತುಂಬ ಕಾಂಚನ ಐತಿ. ನಿಮ್ಮಂಥವ್ರಿಗೆ 40 ಎಕರೆ ಲಾಸ್ ದೊಡ್ಡ ಲಾಸ್ ಅನ್ಸಾತೈತಿ. ಏನೂ ಇರ್ಲಾರ್ದು ಬಡಪ ಈಗ 4 ಎಕರೆ 400 ಎಕರೆ ಹೆಚ್ಚ್ರಿ. ನೀವು ಹೆಂಗೆ ಕಂಪೇರ್ ಮಾಡ್ತೀರಿ? ಅಲ್ರಿ, ಕಷ್ಟ ಕೇಳೋ ವ್ಯವಧಾನನ ಇಲ್ಲಲ್ರಿ ನಿಮ್ಮ ಕಡೆ. ಹೆಂಗೆ ಮಾತಾಡತ್ತೀರಿ ನೀವು? ಕೂತಿದ್ದು ಸ್ಟೈಲ್ ಏನ? ನೀವು ಮಾತಾಡೋ ಮಾತೇನ? ಇನ್ನೊಂದು ಮಾತು ಹೇಳಿದ್ರು, ಮೋದಿ ಶಾನ್ ಹೋಗಿ ಕೇಳತ್. ಮೋದಿ ಶಾಕ್ ಕೇಳಿ ತೊಗರಿ, ಮೋದಿ ಶಾಕ್ ಕೇಳಿ ತೊಗರಿ. ಕರ್ನಾಟಕದ ರೈತ ಅದಾನ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಐತಿ, ನೀವು ಕರ್ನಾಟಕದವ್ರ ಅದಿರಿ, ಅದ್ರಾಗೂ ಮುಖ್ಯವಾಗಿ ರೈತಕಿ ಕುಟುಂಬದವ್ರು ಅದಿರಿ. ನೀವು ಹೇಳ್ತೀರಿ ಹಂಗೆ? ಮತ್ತು ಕರ್ನಾಟಕಕ್ಕೆ ಬಂದಿರಿ ಡೆಲ್ಲಿಯಿಂದ, ನಮ್ಮ ಸಾಹೇಬ್ರು ಬಂದಾರತ್ತ ಮಂದಿ ಬಂದು ಮಾತಾಡಿದ್ರೆ ನೀವು ಕಷ್ಟ ಕೇಳೋದು ಬಿಟ್ಟು ಡೆಲ್ಲಿಗೆ ಹೋಗಿ ಕೇಳು ಅನ್ನೋ ಮಾತು ಮಾತಾಡ್ತೀರಿ.
ಮೋದಿನ ಕೇಳ ಅಮಿತ್ ಶಾನ ಕೇಳಂತ. ಯಾಕ್ರಿ ಎಲ್ಲಾನು ಮೋದಿ ಅಮಿತ್ ಶಾ ಓದ್ ಕೊಡಂಗಿಲ್ಲ ಅವ್ರು. ನಿಮಗೆ ಗೆಲ್ಸ್ಯಾರ ಓಟ್ ಹಾಕಿ ಕಾಂಗ್ರೆಸ್ ಅವ್ರನ್ನ ಕರ್ನಾಟಕದಾಗ ಅಂದ್ರೆ ನೀವು ಅವ್ರದ್ದು ಕೇಳಬೇಕಾಗ್ತೈತಿ. ನೀವು ಯಾರನ್ನಾರೇ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಏನು ಮಾಡಬಹುದು ಏನಿಲ್ಲ ಅಂತ ಮಾತಾಡಿದ್ರಿ ಅಂದ್ರೆ ಮೆಚ್ತಿದ್ವಿ. ಸೂಚನೆ ಕೊಡಬೇಕು. ನೀವು 50 ವರ್ಷ ಆತು ರಾಜಕೀಯದಾಗ ಅದೀರಿ. ಬೆಳೆ ಹಾನಿ ಆಗೈತಿ, ತೊಗರಿ ಹೋಗೈತಿ, ಹೆಸರು ಹೋಗೈತಿ, ಅದು ಹೋಗೈತಿ, ಇದು ಹೋಗೈತಿ, ಎಲ್ಲ ನಾಶ ಆಗೈತಿ ಗೊತ್ತೈತಿ ನಮಗೆ. ನೀವು ಅದಕ್ಕೆ ಸೂಚನೆ ಕೊಟ್ಟು ಅಧಿಕಾರಿಗಳ ಕಡೆ ಏನಾರೇ ಮಾಡಿರಿ. ಬೆಳೆ ಹಾನಿ ರೊಕ್ಕ ಬರ್ತಾವ, ಪಟ್ನ ಬರ್ತಾವ, ಅವನು ಅದ್ರ ಸಂಬಂಧ ಕೈಯಾಗ ಕಾಗಪತ್ರ ಹಿಡ್ಕೊಂಡು DC ಆಫೀಸ್ಗೆ ಹೋಗು, ತಹಶೀಲ್ದಾರ್ ಆಫೀಸ್ಗೆ ಹೋಗು, ಗ್ರಾಮ ಪಂಚಾಯತಿಗೆ ಹೋಗು, ಹೊಲದ ಉತ್ತಾರ ತೊಗೊಂಬ. ಅಯ್ಯೋ ಬಂದಿದ್ದ ಅರ್ಧರಾಕ ಓಡಾಟಕ್ಕೆ ಹೋಕ್ಕವು. ಇದ್ರ ಬಗ್ಗೆ ಗಮನ ಹರಿಸಿ ಏನಾರೇ ಮಾಡೋಣಪ್ಪ, ಕಾರ್ಯ ಸರಿ ಮಾಡೋಣ ಅನ್ನೋ ಯೋಚನೆ ಇಲ್ಲ ನಿಮಗೆ. ಯಾ ಮ್ಯಾಲ ಅಧಿಕಾರಿ ಬರವಲ್ಲ, ಯಾ ಕೆಳಗಿನ ಅಧಿಕಾರಿ ಅಲ್ಲಿ ಬರವಲ್ಲ. ನೀವು ಯಾರ ಜೋಡಿ ಮಾತಾಡೋಕೆ ತಯಾರ ಇಲ್ಲ. ಮುಂದೆ ಬಂದ ನಿಂತಿರೋ ರೈತಗ ನಿನಕಿಂತ ಹೆಚ್ಚು ನಂದ ಲಾಸ್ ಆಗೈತಿ ಅನ್ನಕ್ಕೆ ನೀವು ಅಂತರೂ ಜಬರ್ದಸ್ತ್ ಕೂತೀರಿ. ಮತ್ತು ಮೋದಿನ ಹೋಗಿ ಕೇಳು, ಅಮಿತ್ ಶಾನ್ ಹೋಗಿ ಕೇಳು ಅಂತೀರಿ. ಖರ್ಗೆ ಕಾಕಾರ UPA ಟೈಮ್ ಒಳಗಿನ್ಕಿನ್ನ BJP ಟೈಮ್ ಒಳಗೆ ರೈತರಿಗೆ ಭಾಳಷ್ಟು ಲಾಭ ಆಗೈತಿ. ರೈತ ನಿಟ್ಟುಸಿರು ಬಿಟ್ಟಾನ, ಜೀವನ ಮಾಡಕ್ಕೆ ಖುಷಿಯಿಂದ ಅದಾನ. ಸಾಲ ಹೆಚ್ಚಾಗೈತಿ ಅಂತ ಆತ್ಮಹತ್ಯೆ ಮಾಡ್ಕೋತಿದ್ದ ರೈತಗ BJP ನಿರಾಳ ಮಾಡೈತಿ. ನಿಮಗಿಂತ ಹೆಚ್ಚ ರೈತನ ಉದ್ಧಾರ ಮಾಡೈತಿ. ಅಮಿತ್ ಶಾನ ಮೋದಿನ ಹೋಗಿ ಕೇಳು ಅನ್ನೋ ನಿಮ್ಮ ಮಾತು ಯಾವ ಲೆಕ್ಕದಾಗ ಐತಿ ಅನ್ನೋದು ನಮಗೀಗ ತಿಳಿಯತೈತಿ. UPA ಒಳಗೆ ನೀವು ಎಷ್ಟು ಉದ್ಧಾರ ಮಾಡಿರೋಣಂತ ಹೇಳ್ತೀನಿ ಕೇಳ್ರಿ. 2004ರಿಂದ 2014 ತನಕ ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ಯೋಜನೆ 2151 ಕೋಟಿ ಇಟ್ಟಿದ್ರಿ ಇಡೀ ದೇಶದಾಗಿರೋ ರೈತರಿಗೆಲ್ಲ ವಿಮೆ ಕೊಡಾಕಂತ. ಅದ BJP ಸರ್ಕಾರ ಬಂದ ಮೇಲೆ ಇದಕ್ಕೆ ರೊಕ್ಕ ಎಷ್ಟು ಇಟ್ಟೈತೆ ಹೇಳ್ತೀನಿ ಕೇಳ್ರಿ. 13,625 ಕೋಟಿ. ಎದಕ್ರಿ? ಬರೇ ವಿಮೆಗಾಗಿ. ಮತ್ತು ನಿಮ್ಮ ಟೈಮ್ನಾಗ ಪಾವತಿ ವಿಳಂಬ ಆಗ್ತಿತ್ತು ಅಂತ ಅದು ಎಷ್ಟು ರೈತರು ಕಂಪ್ಲೇಂಟ್ ಮಾಡಿದರು. ಈಗ TBT ಬಂದ ಮೇಲೆ ಅಕೌಂಟಿಗೆ ಹೋಗಿ ಜಮಾ ಆಗ್ತೈತೆ ಆರಾಮ್ಸೆ. ಅದು ಕಷ್ಟ ಇಲ್ಲ ಈಗ ರೈತಗೆ. ಇಂಥದನ್ನೆಲ್ಲ ಅಂದಾಜು ಮಾಡಿಕೊಂಡು ಯೋಚನೆ ಮಾಡಿ ನೀವು ಮಾತಾಡ್ಬೇಕ್ರಿ. ಇನ್ನು ಕನಿಷ್ಠ ಬೆಂಬಲ ಬೆಲೆ MSP ನಿಮ್ಮ ಟೈಮ್ನಾಗ ಅಂದ್ರೆ UPA ಗೌರ್ಮೆಂಟ್ ಇದ್ದಾಗ ಎಷ್ಟಿತ್ತು, BJP ಇದ್ದಾಗ ಎಷ್ಟಿತ್ತು ಅದನ್ನು ಕೇಳಿಸ್ಕೊಂಡ್ಬಿಟ್ರಿ. 2004ರಿಂದ 2014 ತನಕ ಬರೋಬ್ಬರಿ 10 ವರ್ಷದಾಗ 3.50 ಲಕ್ಷ ಕೋಟಿ ಇಟ್ಟಿದ್ರಿ MSP ಸಂಬಂಧ. ಇನ್ನು BJP ಸರ್ಕಾರ 2014ರಿಂದ 2020 ತನಕ ಬರೀ 6 ವರ್ಷದ ಬರೋಬ್ಬರಿ 8 ಲಕ್ಷ ಕೋಟಿ ರೊಕ್ಕ ಇಟ್ಟಿತ್ತು. ನಿಮ್ಮ ಕೊಡುಗೆ ರೈತರಿಗೋಸ್ಕರ ಏನೈತೆ ಹೇಳ್ರಿ? ವಿಮೆ ಮಾಡಿದ್ರಿ, ಅದ್ರಾಗೂ ಕಡಿಮೆ. MSP ಕೊಟ್ರಿ, ಅದ್ರಾಗೂ ಕಡಿಮೆ. ರೊಕ್ಕ ಕೊಡ್ತಿದ್ರಿ, ಅದನ್ನೂ ಲೇಟ್ ಕೊಡ್ತಿದ್ರಿ. ಈಗ ಲಾಸ್ಟಿಗೆ ನಿಮ್ಮ ಮುಂದೆ ಬಂದು ರೈತ ಕೇಳಕತ್ರ ಉಲ್ಟಾ ಸೀದಾ ಮಾತಾಡ್ತೀರಿ. ನಿಮಗೆ ಶೋಭೆ ತರ್ತೈತೇನ್ರಿ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ? ಇದು ಖರೆ ನಾವು ಮನ್ಸಿಗೆ ಬೇಜಾರಾಗುವಂಥ ಮಾತೈತ್ರಿ. ನಾವು ಆ ಕಡೆ ಬೆಳೆದವ್ರದೀವಿ. ಕಲಬುರಗಿ ಒಳಗೆ ನಿಮ್ಮ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ ರೈತರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಸಣ್ಣವರಿಂದ ದೊಡ್ಡವ್ರ ತಕ್ಕ ಖರ್ಗೆ ಕಾಕಾರ ನಿಮ್ಮ ಮೇಲೆ ಭಾಳ ಅಭಿಮಾನ ಐತಿ, ಗೌರವ ಐತಿ. ಇಷ್ಟು ವರ್ಷ ಆತ ನಿಮ್ಮನ್ನ ಗೆಲ್ಲಿಸ್ತಾರಂದ್ರೆ ಅಂದಾಜು ಮಾಡ್ರಲ್ಲ ನೀವು ನಿಮ್ಮ ಮೇಲೆ ಎಷ್ಟು ಭಕ್ತಿ, ಪ್ರೇಮ, ಅಭಿಮಾನ, ನಂಬಿಕೆ ಇರಬಾರ್ದು. ಆ ನಂಬಿಕೆ ಹಿಂಗೆ ಚುಟ್ಕಿ ಹೊಡೆದ್ರಾಗ ಹೋಗಿಸ್ಬಿಟ್ರಲ್ಲ ನೀವು. ಮೊನ್ನೆ ನೋಡಿದ್ರ DCM DK ಶಿವಕುಮಾರ್ ಅವರು ರಾಮನಗರದಾಗ ರೈತರಿಗೆ ಅವಮಾನ ಆಗೋ ಹಂಗೆ ಮಾಡಿದರು. ಪೊಲಿಟಿಕ್ಸ್ ಮಾಡಬೇಡ್ರಿ, ಅಷ್ಟು ಜಾಗ ನಾವು ಕೊಡ್ತೀವಿ ವಾಣಿಜ್ಯ ವ್ಯವಹಾರಕ್ಕಾಗಿ, ನೀವು ಹೇಳ್ದಂಗೆ ಕೇಳೋಕ್ಕಾಗಂಗಿಲ್ಲ ಅಂತೆಲ್ಲ ಮಾತಾಡಿದರು. ನೀವು ಅವರಿಗೆ ಬೈದು ಬುದ್ಧಿ ಹೇಳಬೇಕಾದವರು ಹಿರಿಯರು. ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಾಗ ಬಂದೈತೆ ಅಂದ್ರೆ ಮಂದಿನ ಗೆಲ್ಸ್ಯಾರ. ರೈತರ ನಮ್ಮ ಬೆನ್ನೆಲುಬದಾರ ದೇಶಕ್ಕೆ, ಅವ್ರಿಗೆ ಉದ್ಧಾರ ಮಾಡೋನು ಅಂತ ತಿಳಿಸಿ ಹೇಳಿ ಬುದ್ಧಿ ಹೇಳಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಕೇಸ ಉಲ್ಟಾ, ನೀವ ರೈತರ ಕಿಮ್ಮತ್ತು ಕೊಡವಲ್ರಿ. ಇನ್ನು DCM DK ಶಿವಕುಮಾರ್ ಅವ್ರು ಎಲ್ಲಿದು ಕೊಡಬೇಕು? ರೈತ ಕುಟುಂಬದಿಂದ ಬಂದ ರೈತರ ರೋದನೆ ಗೊತ್ತಾಗಬೇಕಾಗಿದೆ, ನಿಮಗ ತಿಳಿವಲ್ತು. ಯಾರು ಏನಂದು ಖಾಲಿ ಐತ್ರಿ. ಖರ್ಗೆ ಕಾಕಾರ ನೀವು ಮಾಡಿದ್ದೆ ನಿಮಗೆ ಸರಿ ಅನಿಸ್ತೈತೆ. ಆಮೇಲೆ ನೀವು ಯಾವ ಮೂಡ್ನಾಗ ಕೂತು ಮಾತಾಡಿರೋ ಗೊತ್ತಿಲ್ಲ ನಮಗೂ. ನೀವು ಮಾಡಿದ್ದೆ ಮಾತಾಡಿದ್ದು ನಿಮಗೆ ಸರಿ ಅನಿಸ್ತೈತೆ. ನೀವೇ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಂಡು ನೋಡ್ರಿ. ಪೊಲಿಟಿಕ್ಸ್ ಮಾಡಬೇಡ, ಪಬ್ಲಿಸಿಟಿ ತಗೋಬೇಡ. ರೈತಗೆ ಪಬ್ಲಿಸಿಟಿ ಬೇಕಾಗೇ ಇಲ್ಲ. ಅವು ದುಡಿಲಿಕ್ಕೆ ನೀವು ಏನು ತಿತ್ತೀರಿ ಅನ್ನೋದು ನೀವೇ ಯೋಚನೆ ಮಾಡಿರಿ. ರೈತಗೆ ಅವಮಾನ ಮಾಡೋ ಕೆಲಸ ದಯವಿಟ್ಟು ಕಾಂಗ್ರೆಸ್ ಪಕ್ಷದವ್ರು ಬಿಟ್ಟು ಬಿಡ್ರಿ. ಅವ್ರನ್ನ ಉದ್ಧಾರ ಮಾಡೋಕೆ ಏನಾರೇ ಮಾಡ್ತೀವಂದ್ರೆ ದಯವಿಟ್ಟು ಮಾಡಿರಿ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ನಿಮ್ಮ ಮೇಲೆ ಇನ್ನೂ ತಕ್ಕನೂ ರೈತರಿಗೆ ಅಭಿಮಾನ ಐತಿ, ಅದನ್ನು ಉಳಿಸ್ಕೊಳ್ಳೋ ಕೆಲಸ ದಯಮಾಡಿ ಮಾಡಿರಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.